ವೀಕ್ಷಕರೇ ನಮಸ್ಕಾರ. ಅಧಿಕೃತವಾಗಿ ಸುಮಲತಾ ಅವರು ಬಿಜೆಪಿಯನ್ನು ಸೇರ್ಪಡೆ ಆಯಿತು. ಆದರೆ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನಾಗಿರಲಿದೆ? ಅವರ ಈ ಸೇರ್ಪಡೆಯನ್ನ ಅವರ ಅಭಿಮಾನಿಗಳು ನಿಜವಾಗ್ಲೂ ಒಪ್ಕೊಂಡಿದ್ದಾರೆ ಏನು ಎತ್ತ ಕಂಪ್ಲೀಟ್ ಆಗಿ ಒಂದಿಷ್ಟು ವಿಚಾರಗಳನ್ನ ಇವತ್ತು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ಇನ್ನು ಸುಮಲತಾ ಅವರು ಬಿಜೆಪಿಯನ್ನು ಸೇರ್ಪಡೆ ಆಗಿದ್ದು ಸರಿನಾ ತಪ್ಪ? ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕೂಡ ತಿಳಿಸಬಹುದು. ಕಮೆಂಟ್ ಬಾಕ್ಸು ಅದಕ್ಕೆ ಅಂತಾನೆ ಇರೋದು. ವೀಕ್ಷಕರೇ, ಏನು ನೋಡ್ತಾನೆ ಹೋಗೋದೇ ಆಗಿದ್ದಲ್ಲಿ ಸುಮಲತಾ ಅವರ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದನ್ನ ವಿಶ್ಲೇಷಣೆ ಮಾಡ್ತಾ ಹೋಗಬೇಕಾಗುತ್ತೆ. ಸರಿ ಎಷ್ಟು ಅಂತ ಮೊದಲನೇದಾಗಿ ಪಾಸಿಟಿವ್ ರಿವ್ಯೂವನ್ನು ನೋಡೋದೇ ಆಗಿದ್ದಲ್ಲಿ ನೋಡಿ, ಸುಮಲತಾ ಅವರು ರಾಜಕೀಯವಾಗಿ ಭವಿಷ್ಯವನ್ನೇ ಕಟ್ಕೊಳ್ಳುವಂಥ ತುಂಬಾ ಮುಖ್ಯ. ಯಾಕಂದರೆ ಕಳೆದ ಬಾರಿ ಅವರು ಸಂಸದೆ ಆಗಿರುವಂಥದ್ದು, ಈ ಬಾರಿ ಅವರು ಎಲೆಕ್ಷನ್ಗೆ ನಿಂತರೆ ಗೆಲ್ತಾರೋ ಇಲ್ವೋ ಅನ್ನೋಂಥ ಕಾನ್ಫಿಡೆನ್ಸ್ ಇರಲಿಲ್ಲ. ಹೀಗಾಗಿ ಅವ್ರು ಏನಾದ್ರು ಮತ್ತೆ ಸ್ಪರ್ಧೆ ಮಾಡಿ ಸೋತಿದ್ರೆ ಅವರ ರಾಜಕೀಯ ಭವಿಷ್ಯ ಅಲ್ಲೋಲ ಕಲ್ಲೋಲ ಆಗಿರ್ತಾ ಇತ್ತು. ಹೀಗಾಗಿ ಈಗ ಅವರು ತೆಗೆದುಕೊಂಡಿರುವಂಥ ಈ ನಿರ್ಧಾರ ಏನಿದೆ ಅಲ್ಲ, ಇದು ತುಂಬಾ ಉತ್ತಮವಾಗಿರುವಂಥ ನಿರ್ಧಾರ. ಯಾಕಂದರೆ ಅವರ ರಾಜಕೀಯ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಒಂದು ಬುನಾದಿ ಆಗುತ್ತೆ ಅನ್ನೋದರಲ್ಲಿ ನೋ ಡೌಟ್ ಅಂತಾನೆ ಹೇಳ್ತಾ ಇದ್ದಾರೆ ರಾಜಕೀಯದ ವಿಶ್ಲೇಷಕರು. ಏನು ಅಧಿಕೃತವಾಗಿ ಅವರು ಬಿಜೆಪಿಯನ್ನು ಸೇರ್ಪಡೆ ಆಗುವಂಥದ್ದು ಅವರ ರಾಜಕೀಯ ಭವಿಷ್ಯದಲ್ಲಿ ಯಾವೆಲ್ಲ ಸ್ಥಾನಮಾನಗಳು ಸಿಗುತ್ತೆ ಬಿಜೆಪಿಯ ವಲಯದಲ್ಲಿ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಮೈನಸ್ ಪಾಯಿಂಟ್ ಅನ್ನ ನೋಡದೆ ಆಗಿದ್ದಲ್ಲಿ ಬಿಜೆಪಿಯನ್ನ ಸೇರಿ ತಪ್ಪು ಮಾಡಿದ ಸುಮಲತಾ ಅನ್ನುವಂಥ ಪ್ರಶ್ನೆ ನೋಡಿ. ಕಳೆದ ಬಾರಿಯ ಲೋಕ ಅಖಾಡದಲ್ಲಿ ಅವರು ಪಕ್ಷೇತರರಾಗಿ ನಿಲ್ತಾರೆ. ಹಾಗೆಯೇ ಜನರಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಓಟನ್ನು ಕೇಳುವಾಗ ಸ್ವಾಭಿಮಾನದ ಮತಗಳನ್ನು ನೀಡಿ ಅಂತ ಸ್ವಾಭಿಮಾನದ ಪ್ರಚಾರವನ್ನು ಮಾಡಿದ್ರು. ಸೆರೆಗೊಡ್ಡಿ ಅವರು ಮತಗಳನ್ನು ಬೇಡಿಕೊಳ್ತಾರೆ. ಈ ಸಂದರ್ಭದಲ್ಲಿ ಪಾಪ ನಮ್ಮೂರಿನ ಸೊಸೆ ಅಂಬರೀಷ್ ಅವರ ಹೆಂಡತಿ ಅವರ ವಿರುದ್ಧ ಸಾಕಷ್ಟು ಷಡ್ಯಂತ್ರಗಳು ನಡೀತಾ ಇದೆ, ಅವರನ್ನ ನಾವು ಗೆಲ್ಲಿಸಲೇಬೇಕು ಅಂತ ಬಹು ಮತಗಳ ಅಂತರದಿಂದ ಅವರನ್ನ ಗೆಲ್ಲಿಸಲಾಯಿತು. ಆದರೆ ಅವರು ಅಷ್ಟಾಗಿ ಅಲ್ಲಿ ಕೆಲಸಗಳನ್ನು ಮಾಡಲಿಲ್ಲ ಅನ್ನುವಂಥ ಮಹತ್ವದ ಆರೋಪ ಇದೆ. ಸೊ ಹೀಗಾಗಿ ಅವರು ಈ ಬಾರಿ ಎಲೆಕ್ಷನ್ ನಿಂತ್ಕೊಂಡ್ರೆ ಗೆಲ್ಲುವಂಥದ್ದು ಕಷ್ಟ ಆಯಿತು. ಆದರೆ ಅವರು ಬಿಜೆಪಿಯನ್ನು ಸೇರ್ಪಡೆ ಆದ್ರಲ್ಲ, ಇದಕ್ಕೆ ಸಾಕಷ್ಟು ಅಭಿಮಾನಿಗಳಿಗೆ ಆಘಾತ ಆಗಿದೆ. ಇವರಿಗೆ ನಾವು ಸಪೋರ್ಟ್ ಮಾಡಿದ್ವಿ, ಆದರೆ ಈ ಬಾರಿ ಮೈತ್ರಿಯಾಗಿ ಮತ್ತೆ ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ಆದರೆ ಇವರು ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದಾರಲ್ಲ, ಅಬ್ಬಾ ಸ್ವಾಮಿ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಗೊತ್ತಾಗಲ್ವಪ್ಪ ಅಂತ ಮಂಡ್ಯದ ಜನತೆ ಮಾತಾಡ್ತಾ ಇದ್ದಾರೆ. ರಾಜಕೀಯ ಅನ್ನೋದೇ ಹಾಗೆ, ಇಲ್ಲಿ ಮಿತ್ರರಾದಂಥವ್ರು ಯಾವಾಗ ಶತ್ರುಗಳಾಗ್ತಾರೆ ಗೊತ್ತಾಗೋದಿಲ್ಲ, ಶತ್ರುಗಳಾದಂಥವ್ರು ಯಾವಾಗ ಮಿತ್ರರಾಗ್ತಾರೆ ಅನ್ನೋದು ಕೂಡ ಅಂದಾಜು ಮಾಡೋದಕ್ಕಾಗೋದಿಲ್ಲ. ಅದಕ್ಕೇನೆ ರಾಜಕೀಯ ಅಂತ ಕರೆಯೋದು. ಇನ್ನು ಸುಮಲತಾ ಅವರು ಬಿಜೆಪಿಯನ್ನು ಸೇರ್ಪಡೆ ಆಗಿದ್ದಕ್ಕೆ ಪರ ವಿರೋಧ ಎರಡೂ ಚರ್ಚೆಗಳು ಕೂಡ ಆಗ್ತಾ ಇದೆ.